ಕರುನಾಡಿನಲ್ಲಿ ಹೋಟೆಲ್ ಮಾಲೀಕರ ಜಿಎಸ್ಟಿ ಸಂಘರ್ಷ ಈಗ ಆರಂಭ ಆಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಶುರುವಾಯಿತು ಪತ್ರ ಚಳವಳಿ. ಗ್ಯಾಸ್ ಬಾಡಿಗೆ ಟ್ಯಾಕ್ಸ್ ಕೊಡೋದಕ್ಕೆ ಹೋಟೆಲ್ ಲಾಭವಿಲ್ಲ. ಇನ್ಪುಟ್ ಜಿಎಸ್ಟಿಗಾಗಿ ಹೋಟೆಲ್ಗಳ ಹೋರಾಟ ಈಗ ಶುರುವಾಗಿದೆ. ಕೇಂದ್ರದ ಅಂಗಳಕ್ಕೆ ತಲುಪಿದೆ ಈಗ ಗ್ಯಾಸ್ ದರ ಏರಿಕೆ ಕಿಚ್ಚು. ನಿರ್ಮಲಾ ಸೀತಾರಾಮನ್ ಅಂಗಳಕ್ಕೆ ತಲುಪಿದೆ ಈಗ ಏರಿಕೆ ಬಿಸಿ. ಹೋಟೆಲ್ ಉದ್ಯಮಕ್ಕೆ ಶಾಕ್ ಮೇಲೆ ಶಾಕ್ ಕೊಟ್ಟಿರುವಂತಹ ದರ ಇದು. ತೆರಿಗೆ ಇಳಿಸಿಲ್ಲ ಅಂತಂದ್ರೆ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳೋದು ಪಕ್ಕ, ಅದರಲ್ಲಿ ಅನುಮಾನವೇ ಇಲ್ಲ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಂದಿಸ್ತಾರ. ಹಾಗಾದ್ರೆ ಈ ಪತ್ರಗಳಿಗೆ %18 ಜಿಎಸ್ಟಿ ಇದ್ದು %5ಕ್ಕೆ ಇಳಿಸುವಂತೆ ಬೇಡಿಕೆಯನ್ನ ಇಟ್ಕೊಂಡಿದ್ದಾರೆ ಪತ್ರದ ಮೂಲಕ. ಇದನ್ನ ಸ್ಪಂದಿಸ್ತಾರಾ? ಇದಕ್ಕೆ ನಿರ್ಮಲಾ ಸೀತಾರಾಮನ್ ಒಪ್ಕೊಳ್ತಾರಾ ಅನ್ನುವಂತ ಪ್ರಶ್ನೆ ಈಗ ಇದೆ. ಕಾರಣ ಈಗ ಈ ರೀತಿಯಾಗಿ ಪತ್ರವನ್ನ ಬರೆಯಲಾಗಿದೆ. ಕನಿಷ್ಠ ಪಕ್ಷ ಜಿಎಸ್ಟಿ ಕಡಿಮೆ ಮಾಡಿ ಅಂತೇಳಿ. ಎಷ್ಟು? ಅದರಲ್ಲೂ ಕೂಡ ಆಲ್ಮೋಸ್ಟ್ %18 ಇರುವಂತಹ ಜಿಎಸ್ಟಿ ಈಗ 5ಕ್ಕೆ ಇಳಿಸಿ ಅಂತ ಹೇಳಿ ಈ ರೀತಿಯಾಗಿ ಬೆಂಗಳೂರು ಹೋಟೆಲ್ಗಳ ಸಂಘದಿಂದ ಹೋಗಿರುವಂತಹ ಪತ್ರ ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಈ ಪತ್ರ ಈಗ ಕೇಂದ್ರದ ಅಂಗಳಕ್ಕೆ ಹೋಗಿದೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಥವಾ ಎಷ್ಟರ ಮಟ್ಟಿಗೆ ಇವರು ಸ್ಪಂದಿಸ್ತಾರೆ, ನಿಜವಾಗ್ಲೂ 5ಕ್ಕೆ ಇಳಿಸ್ತಾರಾ ಅಥವಾ ಮಿಡ್ಲಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಒಂದು ಸ್ವಲ್ಪ ಇಳಿಸಬಹುದಾ ಅಂತ ಹೇಳಿ ಗೊತ್ತಿಲ್ಲ. ಹಾಗಾಗಿ ಸದ್ಯಕ್ಕೆ ಈಗ ಹೋಟೆಲ್ ಮಾಲೀಕರ ಪರಿಸ್ಥಿತಿ ಅಥವಾ ಹೋಟೆಲ್ ಉದ್ಯಮ ಅಕ್ಷರಶಃ ಈಗಾಗಲೇ ಬೀದಿಗೆ ಬಿದ್ದಿದೆ. ಕಾರಣ ಏನು ಅಂತಂದ್ರೆ ಇನ್ನ LPG ಗ್ಯಾಸ್ ಬೆಲೆ ಹೇಗಿದೆ ಅಂತ ಹೇಳಿ ಗೊತ್ತಿರುವಂತ ವಿಚಾರ. ಅದರಲ್ಲೂ ಕೂಡ ಮೊನ್ನೆ ಅಷ್ಟೇ ಕೇವಲ ಒಂದೇ ದಿನದಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಮೇಲೆ ₹993 ಜಾಸ್ತಿ ಮಾಡಿಬಿಟ್ರು. ಹತ್ತತ್ರ ₹1,000 ದಿಢೀರಾಗಿ ಒಂದೇ ದಿನದಲ್ಲಿ ಏರಿಕೆ ಆಗೋಯ್ತು. ಹಾಗಾಗಿ ಆಗ್ತಾ ಇರುವಂತ ಪರಿಸ್ಥಿತಿಯನ್ನ ಹೇಗೆ ಕಂಟ್ರೋಲ್ಗೆ ತಗೊಳ್ಬೇಕು? ಒಂದು ಕಡೆ ಜಿಎಸ್ಟಿ ಕಡಿಮೆ ಮಾಡಬೇಕು, ಇಲ್ಲ ಅಂತಂದ್ರೆ ಇಲ್ಲಿ ಹೋಟೆಲ್ ತಿಂಡಿಗಳ ಬೆಲೆ ಏರಿಕೆ ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ಗ್ರಾಹಕರ ಜೇಬಿಗೆ ಕತ್ರಿ ಬೀಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅವ್ರಿಗೂ ಆಪ್ಷನ್ ಇರೋದಿಲ್ಲ. ಖಂಡಿತವಾಗಿಯೂ ಕೂಡ ಊಟ, ತಿಂಡಿ, ಕಾಫಿ ಎಲ್ಲವೂ ಕೂಡ ಬೆಲೆ ಏರಿಕೆ ಮಾಡಲೇಬೇಕಾಗತ್ತೆ. ಹಾಗಾಗಿ ಇದೀಗ ಸದ್ಯಕ್ಕೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಈ ರೀತಿಯಾಗಿ ಪತ್ರವನ್ನ ಬರೆದಿದ್ದಾರೆ. ಇನ್ನು ಇವರು ಎಷ್ಟರ ಮಟ್ಟಿಗೆ ಸ್ಪಂದಿಸ್ತಾರೆ, ಏನ್ ಮಾಡ್ತಾರೆ ಅನ್ನೋಂಥದ್ದು ಗೊತ್ತಿಲ್ಲ. ಕಾರಣ ಏನು ಅಂತಂದ್ರೆ ಕೇಂದ್ರ ಸರ್ಕಾರದಿಂದಲೇ ಈ ಒಂದು ಕಮರ್ಷಿಯಲ್ ಸಿಲಿಂಡರ್ ಹತ್ತತ್ರ ₹1,000 ಜಾಸ್ತಿ ಮಾಡಿದ್ರು. ದಿಢೀರಾಗಿ ಅದು ಯಾವಾಗ ಜಾಸ್ತಿ ಮಾಡಿದ್ರಲ್ಲ ಅದೇ ದಿನದಿಂದ ಅದು ಜಾರಿಗೆ ಕೂಡ ಆಯ್ತು, ಅಂದ್ರೆ ಅನ್ವಯ ಆಗೋಯ್ತು ಅದೇ ದಿನದಿಂದ. ಹಾಗಾಗಿ ಕೆಲವೊಂದು ಹೋಟೆಲ್ ಮಾಲೀಕರು ಹೇಳ್ತಾ ಇರುವಂತದ್ದು, ನಾವೇನಾದ್ರೂ ಬೆಲೆ ಏರಿಕೆ ಮಾಡ್ಬಿಟ್ರೆ ಊಟ ತಿಂಡಿಯಲ್ಲಿ ಗ್ರಾಹಕರು ಬರೋದಿಲ್ಲ, ಬರೋ ಕಸ್ಟಮರ್ಸ್ ಕೂಡ ಹೋಗ್ಬಿಡ್ತಾರೆ. ಹಾಗಾಗಿ ನಾವು ಬೆಲೆ ಏರಿಕೆ ಮಾಡೋಕ್ಕಾಗೋದಿಲ್ಲ ಅಂತಾರೆ. ಮತ್ತಷ್ಟು ಹೋಟೆಲ್ ಮಾಲೀಕರು ಮತ್ತಷ್ಟು ಹೋಟೆಲ್ ಉದ್ಯಮಿಗಳು ಹೇಳ್ತಾರೆ, ಬೆಲೆ ಏರಿಕೆ ಮಾಡೋದು ಬಿಟ್ಟು ಇನ್ನ ಬೇರೆ ಆಪ್ಷನ್ನೇ ಇಲ್ಲ, ನಾವು ಅದನ್ನೇ ಮಾಡಬೇಕು. ಇಲ್ಲ ಅಂತಂದ್ರೆ ನಾವು ಹೇಗೆ ಇದನ್ನ ಖರೀದಿ ಮಾಡೋದು? ಅದರಲ್ಲೂ ಕೂಡ ₹1,000 ದಿಢೀರಾಗಿ ಜಾಸ್ತಿ ಆಗಿದೆ.